ಸ್ನೇಹಿತರೆ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಡಿ ಕೆ ಶಿವಕುಮಾರ್ ಪ್ರಮಾಣ ವಚನ ಬೆಲ್ನಲ್ಲೇ ಶುರುವಾಯಿತು ಅಸಮಾಧಾನ. ಸಚಿವ ಸ್ಥಾನ ಕೈತಬ್ಬಿದ್ದಕ್ಕೆ ಹಿರಿಯ ನಾಯಕರು ಬೇಸರವನ್ನು ಹೊರಹಾಕಿದ್ದಾರೆ. ಸೊ ಯಾರಿಗೆಲ್ಲ ಏನಾಯಿತು, ಯಾವ ಸಚಿವ ಸ್ಥಾನ ಯಾರಿಗೆ ಕೊಟ್ಟಿದ್ದಾರೆ, ಸಚಿವ ಸ್ಥಾನ ಯಾರಿಗೆ ಇಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ಕ್ಲಾರಿಟಿಯಾಗಿ ನೋಡ್ಕೊತಾ ಹೋಗೋಣ. ವೀಕ್ಷಕರೇ, ನೀವು ಕೂಡ ಡಿ ಕೆ ಶಿವಕುಮಾರ್ CM ಸ್ಥಾನವನ್ನು ಅಲಂಕರಿಸಿದ್ದಾರೆ. ನೀವು ಕೂಡ ಇಷ್ಟಪಡೋದಾದರೆ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ರಾಜ್ಯದಲ್ಲಿ ಒಂದು ರಾಜಕಾರಣ ಹೊಸ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಇವತ್ತು ಅಧಿಕಾರ ಸ್ವೀಕರಿಸಿ ಪ್ರಮಾಣ ವಚನವನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅದರ ಬೆನ್ನಲ್ಲೇ 14 ಜನ ಸಚಿವರು ಕೂಡ ಹೊಸದಾಗಿ ನೇಮಕಗೊಂಡಿದ್ದಾರೆ. ಅವರಿಗೂ ಕೂಡ ಒಂದೊಂದು ರೀತಿಯ ಖಾತೆಗಳನ್ನು ಹಂಚಿಕೆಯನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ರಾಜ್ಯಪಾಲರ ಸಮ್ಮುಖದಲ್ಲಿ ಅವರೆಲ್ಲರೂ ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಆದರೆ ಕೆಲವೊಂದಿಷ್ಟು ಸಚಿವರುಗಳನ್ನು ಕೈ ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸೊ ಯಾಕೆ ಇದೇ ಕಾಂಗ್ರೆಸ್ ಪಕ್ಷದಲ್ಲಿ ಯಾಕೆ ಎರಡೆರಡು ರೀತಿಯ ಮನಸ್ಸುಗಳು ಇದ್ದಾವೆ ಅನ್ನೋದು ಎಲ್ಲಿ ಭಾರಿ ಚರ್ಚೆ ಆಗ್ತಾ ಇರುವಂಥದ್ದು. ಸಿದ್ದರಾಮಯ್ಯ ಇದ್ದಂಥ ಒಂದು ಸರ್ಕಾರದಲ್ಲಿ ಈ ರೀತಿಯ ಬೆಳವಣಿಗೆಗಳು ತುಂಬ ಕಡಿಮೆ. ಆದರೆ ಇಂಥ ಬೆಳವಣಿಗೆ ಡಿ ಕೆ ಶಿವಕುಮಾರ್ ಬಂದಂಥ ಸಂದರ್ಭದಲ್ಲಿ ಇಂಥ ದೊಡ್ಡ ಬೆಳವಣಿಗೆ ಕಾಣ್ತಾ ಇರುವಂಥದ್ದು. ಸ್ನೇಹಿತರೆ, ಎಲ್ಲರ ಜೊತೆ ಒಡನಾಟವನ್ನು ಹೊಂದಿದ್ದಂಥ ಸಿದ್ದರಾಮಯ್ಯನವರು, ಆದರೆ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಅನೇಕ ಒಂದು ಸಚಿವರು ಕೂಡ, ಅನೇಕ ಶಾಸಕರು ಕೂಡ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ವೀಕ್ಷಕರೇ, ಬಿಗ್ ಬಾಸ್ ಅಂತ ಇದ್ದಂಥ ಒಂದು ದೊಡ್ಡ ವೇದಿಕೆಯನ್ನು ನಾನು ಸರಿಪಡಿಸಿದ್ದೆ ಅಂತ ಹೇಳಿ ದೊಡ್ಡದಾಗಿ ಪುಂಗಿ ಕೆಲವೊಂದಿಷ್ಟು ಬ್ಯಾನರ್ಗಳನ್ನು ಹಾಕಬೇಡಿ ಅಂತೇಳಿ ಇಂತಹ ಒಂದು ಒಳ್ಳೆ ಹೈಲೈಟ್ ಸುದ್ದಿಗಳನ್ನು ಮಾತನಾಡ್ತಿರುವಂಥ ಡಿ ಕೆ ಶಿವಕುಮಾರ್ ಅವರು ಇಂತಹ ಒಳ್ಳೆ ವಿಚಾರದಲ್ಲಿ ಇಂಥ ಶಾಸಕರನ್ನು ಕೈ ಬಿಟ್ಟಿದ್ದೆ ಯಾಕೆ? ಎಲ್ಲವೂ ಕೂಡ ಪ್ರಶ್ನೆ ಆಗಬೇಕಿದೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಪವರ್ಫುಲ್ ಕ್ಯಾಂಡಿಡೇಟ್ ಆಗಿರುವಂಥ ಒಬ್ಬ ಸಂತೋಷ್ ಲಾಡ್ ಅವರನ್ನು ಸಚಿವ ಸ್ಥಾನದಿಂದ ಕೈ ಬಿಟ್ಟಿದ್ದೇಕೆ? ಸೊ ಇವೆಲ್ಲವನ್ನು ಮಾತನಾಡ್ತಾ ಹೋಗೋಣ. ಸ್ನೇಹಿತರೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸಂತೋಷ್ ಲಾಡ್ ಅವರಿಗೆ ಒಳ್ಳೆಯ ಒಂದು ಸಚಿವ ಸ್ಥಾನವನ್ನು ಕೊಟ್ಟಿದ್ದರು. ಸೊ ಈ ಸಚಿವ ಸ್ಥಾನವನ್ನು ಪಡ್ಕೊಂಡಿದ್ದಂಥ ಸಂತೋಷ್ ಲಾಡ್ ಅವರು ಒಳ್ಳೆಯ ಅಧಿಕಾರವನ್ನು ಜನರ ಜೊತೆ ನಡೆಸಿದರು. ಆದರೆ ಸಂತೋಷ್ ಲಾಡ್ ಅವರಿಗೆ ಸಚಿವ ಸ್ಥಾನ ಮಿಸ್ ಆಗಿದೆ. ಸೊ ಇದರ ಬಗ್ಗೆ ಸಚಿವ ಸ್ಥಾನ ಸಿಗದೆ ಇದ್ದಕ್ಕೆ ಬೇಸರ ಇಲ್ಲ. ರಾಜಕಾರಣದಲ್ಲಿ ಇದೆಲ್ಲ ಸಹಜ. ಮುಂದಿನ ಸಂಪುಟ ವಿಸ್ತರಣೆಯಲ್ಲಿ ಸಚಿವ ನಿರೀಕ್ಷೆ ಇದೆ. ಸಿದ್ದರಾಮಯ್ಯ ಅವರು CM ರಾಜೀನಾಮೆ ನೀಡಿದ್ದಾಗ ಕಣ್ಣೀರು ಹಾಕಿದೆ, ಭಾವುಕನಾಗಿದ್ದೇನೆ. ಸಿದ್ದರಾಮಯ್ಯ ಅವರು ನನ್ನ ತಂದೆ ಸಮಾನ, ತಂದೆ ಮಗನ ಸಂಬಂಧ ನಮ್ಮದು. ಮುಂದೆ ಕಾಂಗ್ರೆಸ್ ಜನರ ಭರವಸೆ ಈಡೇರಿಸುತ್ತೆ ಎಂದು ಮಾಜಿ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಇಂತಹ ಬೆಳಗಾವಿಯಲ್ಲಿ ಡಿ ಕೆ ಶಿವಕುಮಾರ್ ಪದಗ್ರಹಣದ ಸಂಭ್ರಮಾಚರಣೆಯ ವೇಳೆ ಗುಂಪುಗಾರಿಕೆ ಕಂಡುಬಂದಿದೆ. ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಪದಗ್ರಹಣ ಹಿನ್ನೆಲೆ ಚೆನ್ನಮ್ಮ ವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷದ 2 ಗುಂಪುಗಳಿಂದ ಸಂಭ್ರಮಾಚರಣೆಯನ್ನು ಮಾಡಲಾಗಿದೆ. ಇಂಥ ಸಂದರ್ಭದಲ್ಲಿ ಸಂತೋಷ್ ಲಾಡ್ ಅವರಿಗೆ ಒಂದು ಸಚಿವ ಸ್ಥಾನ ಕೈಬಿಟ್ಟಿದ್ದು ಸಿಕ್ಕಾಪಟ್ಟೆ ಜನ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೆಲವೊಂದಿಷ್ಟು ಸಚಿವರುಗಳನ್ನು ಕೈಬಿಟ್ಟಿದ್ದಾರೆ. ಹೊಸ ಸಚಿವರುಗಳನ್ನು ಕೂಡ ಆಯ್ಕೆಯನ್ನು ಮಾಡಿರುವಂಥದ್ದು ನಿಜಕ್ಕೂ ಬೇಸರ ತರಿಸಿರುವಂತಹ ವಿಚಾರ. ಶಾಸಕರ ನಡುವೆ ಇಂತಹ ವೈಮನಸ್ಸನ್ನು ಮೂಡಿರುವಂತಹ ಡಿ ಕೆ ಶಿವಕುಮಾರ್ ಅವರು ಪಕ್ಷದಲ್ಲಿ ಯಾವ ರೀತಿ ಆಡಳಿತವನ್ನು ನಿಭಾಯಿಸ್ತಾರೆ ಅನ್ನೋದನ್ನು ನಾವು ಊಹೆ ಮಾಡ್ಕೋಬೇಕು. ತನ್ನ ಪಕ್ಷದ ಕಾರ್ಯಕರ್ತರ ಜೊತೆ ಒಡನಾಟವನ್ನು ಇಟ್ಕೊಳ್ಳದೆ ಪಕ್ಷದ ಶಾಸಕರ ಒಪ್ಪಂದ ಈ ಸಭೆಯಿಲ್ಲದೆ ಈ ರೀತಿಯಾಗಿ ನಡೆಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ. ಕೆಲವೊಂದಿಷ್ಟು ಶಾಸಕರನ್ನು ಕೈಬಿಟ್ಟಿದ್ದಾರೆ ಸಚಿವ ಸ್ಥಾನದಿಂದ. ಹೊಸ ಸಚಿವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಇದು ಎಷ್ಟರ ಮಟ್ಟಿಗೆ ಜನ ಇದನ್ನು ಒಪ್ಕೊಳ್ತಾರೆ? ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದು ಸರಿ ಅನ್ನೋದು ಎಷ್ಟು ಜನ ಒಪ್ಕೊಳ್ತೀರಾ? ಕಮೆಂಟ್ ಮಾಡಿ. ಸೊ ಹೊಸ ರಾಜಕೀಯ ಸಂಚಲನ ಸೃಷ್ಟಿ ಮಾಡ್ತಾರೆ. ಸೊ ರೈತರಿಗಾಗಿರ್ಬೋದು, ಕಾರ್ಮಿಕರಿಗಾಗಿರ್ಬೋದು, ಬಡ ಜನರಿಗೆ ಯಾವ ರೀತಿಯಾದ ಯೋಜನೆಗಳನ್ನು ಜಾರಿ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅನ್ನೋದನ್ನು ನಾವು ಕೂಡ ನೋಡಬೇಕಾಗುತ್ತೆ. ಇವರ ಆಡಳಿತ ವ್ಯವಸ್ಥೆಯನ್ನು ಎಷ್ಟು ಜನ ಮೆಚ್ಕೊಳ್ತಾರೆ, ರೈತರು ಎಷ್ಟು ಜನ ಒಪ್ಕೊಳ್ತಾರೆ ಇವರ ಆಡಳಿತವನ್ನು ಅನ್ನೋದನ್ನು ಇವತ್ತಿನ ದಿನದಿಂದ ನಾವು ಕಂಪ್ಲೀಟ್ ಆಗಿ ಈ 2 ವರ್ಷಗಳ ಬಳಿಕ ನೋಡೋಣ. ಸೊ ನೀವು ಕೂಡ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದು ಇವರ ಅಧಿಕಾರ
ಈಗ ಬಂದಿದೆ. ಯಾರೆಲ್ಲ ಇವರ ಅಧಿಕಾರಕ್ಕೆ ಸಪೋರ್ಟ್ ಮಾಡಿದ್ದೀರಿ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ನೀವು ಕೂಡ ಬಯಸುವುದಾದರೆ ತಪ್ಪದೇ ವಿಡಿಯೋಗೆ ಒಂದು ಕಮೆಂಟನ್ನು ಹಾಕಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸದ್ಯಕ್ಕೆ ಸಂತೋಷ್ ಲಾಡ್ ಅವರಿಗೆ ಸಚಿವ ಸ್ಥಾನ ಕೈಬಿಟ್ಟಿದೆ. ಸೊ ಇದಕ್ಕೆ ಅಸಮಾಧಾನ ಹೊರ ಹಾಕಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.